ಆಮೇಲೆ ಸರ್, ಈಗ ರಾಜಕಾರಣ ಹಲವಾರು 76 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯವರು ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ರಾಜಕಾರಣ ನೋಡಿದ್ರೆ ಈಗ ಜನಪ್ರತಿನಿಧಿಗಳೇ ರೇಪ್ ಮಾಡುವಂತದ್ದು, ರೇಪ್ ಆಗಿದೆ ಅಂತ ಗೊತ್ತಿದ್ರು ಅವ್ರ ಸಹೋದರ ಮತ್ತೊಂದು ಅಟೆಂಪ್ಟ್ ಮಾಡ್ತಾನೆ ರೇಪ್ ಒಂದು ಗಂಡಸಿನ ಜೊತೆ. ಸೊ ಅದರ ಬಗ್ಗೆ ತಮ್ಮ ಅಭಿಪ್ರಾಯ? ಪೆನ್ ಡ್ರೈವ್ ಪ್ರಕರಣ ಅದು ಬಹಳ ಒಂದು ಗಂಭೀರವಾದ, ಬಹಳ ನೋವುಂಟು ಮಾಡೋ ಒಂದು ಪ್ರಕರಣ. ಇವಾಗ ಕೊಲೆ ಪ್ರಕರಣ ದರ್ಶನ್ದು ಒಂದು ದಿನ ಇದ್ರೆ ಈ ಪೆನ್ ಡ್ರೈವ್ ವರ್ಷಾನ್ಗಂಡ್ಲೆ ನಡೆದು, ಆಮೇಲೆ ಸಾವಿರಾರು ಹೆಣ್ಮಕ್ಳ ಒಂದು ಭವಿಷ್ಯ, 300 ಜನ ಹೆಣ್ಣುಮಕ್ಕಳು, 3000 ವಿಡಿಯೋಗಳು, ಅದರಲ್ಲೂ ಖಂಡಿತ ಒಂದು ವಿಷಕಾರಿ ಪುರುಷತ್ವ. ಮಹಿಳೆಯರು ನನ್ನ ಸಾಮ್ರಾಜ್ಯದಲ್ಲಿ ಬದುಕ್ತಾರೆ ಅಂದ್ರೆ ಅವ್ರಿಗೆ ನನ್ನಿಂದ ಏನಾದ್ರೂ ಪ್ರತಿನಿಧಿಯಾಗಿ ಒಳ್ಳೇದು ಮಾಡ್ಬೇಕು ಅಂದ್ರೆ ನಾನು ಅವ್ರನ್ನ ದೈಹಿಕವಾಗಿ ಬಳಸ್ಕೋಬೇಕು, ಅವ್ರನ್ನ ಅವಮಾನಿಸ್ಬೇಕು, ಅವ್ರಿಗೆ ಚಿತ್ರಹಿಂಸೆ ಕೊಡ್ಬೇಕು ಅಂತ ಒಂದು ವಿಕೃತ ಮನಸ್ಥಿತಿ. ಅದಾದ ಮೇಲೆ ಯಾವಾಗ ಒಂದು SIT ಅದನ್ನು ಬಂದಾದ್ಮೇಲೂ ಕೂಡ ನಾನು 1 ತಿಂಗಳು ತಲೆಮರೆಸ್ಕೊಂಡಿರ್ತೀನಿ, ಫಲೈನವಾದ ಆಗ್ತೀನಿ, ಇದನ್ನ ಫೇಸ್ ಮಾಡಲ್ಲ ಅನ್ನೋ ಒಂದು ರೀತಿಯ ಒಂದು ಎಸ್ಕೇಪಿಸಂ, ಇದೆಲ್ಲ ಕೂಡ ಸಮಸ್ಯಾತ್ಮಕ. ಅದ್ರ ಜೊತೆ ಇದರಲ್ಲಿ ಏನಾಗತ್ತೆ ಅಂದ್ರೆ ಒಂದೇ ಕುಟುಂಬ, ಹೊಳೆ ನರಸೀಪುರದಲ್ಲಿ, ಹಾಸನದಲ್ಲಿ, ಆ ಕುಟುಂಬ ರಾಜಕೀಯ ಬಲ, ಜಾತಿ ಬಲ, ಭೂಮಿ ಬಲ, ಪುರುಷ ಪ್ರಧಾನದ ಬಲ, ಆರ್ಥಿಕ ಬಲ, ಎಲ್ಲಾ ಬಲ ಇಟ್ಕೊಂಡು, ತೋಳು ಬಲ, ಕಿಡ್ನಾಪು ಎಲ್ಲಾ ಬಲ ಇಟ್ಕೊಂಡು ಅವರ ಒಂದು ಸಾಮ್ರಾಜ್ಯನ ಒಂದು ಈ ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ ಮತ್ತೆ ಬಳಸ್ಕೊಂತಾರೆ ಅನ್ನೋದು ಬಹಳ ಒಂದು ಇವತ್ತಿನ 21ನೇ ಶತಮಾನದಲ್ಲಿ ಬಹಳ ದುಃಖಕರವಾದ ವಿಚಾರ. ಇಂಥದ್ದು ನಮ್ಗೆ ಯಾವುದೇ ಕಾರಣ ಆಗ್ಬಾರ್ದು. ಇವಾಗ ಹಾಸನದಲ್ಲಿ ಎಲ್ಲ ಸಿದ್ಧಾಂತಗಳು ದೊಡ್ಡದಾಗಿ ಬೆಳೀತಾ ಇದೆ. ನಾವು ಬಿಜೆಪಿ ಕಾಂಗ್ರೆಸ್ನ ವಿರೋಧ ಮಾಡಿದ್ರು ಕೂಡ ಹಾಸನದಲ್ಲಿ JDS ಒಂದೇ ಇರಬಾರ್ದು. ಮತ್ತೆ ಮುಖ್ಯವಾಗಿ ಎಲ್ಲೇ ಇದ್ರು ಯಾವುದೇ ಸಿದ್ಧಾಂತಕ್ಕೆ ಪರಿಹಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಮಾನತೆಯ ಸಿದ್ಧಾಂತ. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಕೊಲೆ, ಕುವೆಂಪು. ಇದು ಬರೀ ರಾಜಕೀಯವಾದ ಪರಿವರ್ತನೆ ಮತ್ತೆ ಪ್ರತಿರೋಧ ಮಾತ್ರ ಅಲ್ಲ, ಇದು ನೈತಿಕತೆಯಲ್ಲೂ ನಮಗೆ ಬಹಳ ಮುಖ್ಯ. ಇವರೆಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ತಂದೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ದೇವಭಕ್ತರು ಇರ್ಬೋದು, ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದ್ರೆ ನೈತಿಕತೆಯಲ್ಲಿ ನಾವು ಅವ್ರನ್ನ ಮೀರಿಸ್ತೀವಿ. ಯಾಕಂದ್ರೆ ನೈತಿಕತೆ ಗುಣಗಳು ನಮ್ಮಲ್ಲಿ ಇದೆ. ಅದು ನಮ್ಗೆ ಯಾವ ದೇವರು ದಿಂಡ್ರು ನಮ್ಗೆ ಹೇಳ್ಕೊಡೋದಲ್ಲ, ಯಾವ ಧರ್ಮಗಳು ಹೇಳ್ಕೊಡೋದಲ್ಲ. ಆ ಮನುಷ್ಯತ್ವನ ನಾವು ಕಲ್ತಿದೀವಿ, ಅದನ್ನ ನಾವು ಬದುಕ್ತಿವಿ, ಅದನ್ನ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಸೊ ಅದನ್ನ ಇವರೆಲ್ಲ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಪೂಜೆ ಪುನಸ್ಕಾರ ಮಾಡೋದನ್ನು ಕೂಡ ಅದೇನ್ ಪರಿವರ್ತನೆ ಆಗಲ್ಲ. ಉತ್ತಮವಾಗಿ ನಡ್ಕೊಳ್ಳೋದ್ ಕಲಿಬೇಕು ಈ ವ್ಯಕ್ತಿಗಳು. ಉತ್ತಮವಾದ ಒಂದು ಹಾದಿನಲ್ಲಿ ನಡಿಬೇಕು ಹೊರತು ಪೂಜೆ ಪುನಸ್ಕಾರ ಮಾಡ್ಬಿಟ್ಟು ಎಲ್ಲ ಅಳಸೋಗ್ಬಿಡುತ್ತೆ ಅನ್ನೋ ಭ್ರಮೆಯಿಂದ ಹೊರಗೆ ಬರ್ಬೇಕು ಅವರನ್ನ. ಆಮೇಲೆ ಈ ಇದರ ಮಧ್ಯೆ ಸರ್, ಈಗ ತಾವು ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ತೀರಿ, ಟ್ವೀಟ್ ಮಾಡ್ತೀರಿ, ಸಮಾಜದಲ್ಲಿ ಆಗುವ ಅಂಕ ಡೊಂಕಗಳನ್ನ ಎತ್ತಿ ತೋರಿಸ್ತೀರಿ. ಇದರ ಮಧ್ಯೆ ತಮ್ಮ ಅಭಿಮಾನಿಗಳು, ತಮ್ಮ ಫಾಲೋವರ್ಸ್ ಅಥವಾ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವಂತ ಮಾತು, ಚೇತನ್ ಅವರು ಬಹಳಷ್ಟು ಕಳ್ಕೊಂಡ್ರು, ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳು ಅವ್ರು ಸಿಗುವಂತ ಆಫರ್ಗಳಿದ್ದು ಕಳ್ಕೊಂಡ್ರು, ಯಾಕೆ ಈ ಸಮಾಜ ಬದಲಾವಣೆ ಅಂತ ಬೆನ್ ಹತ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಸರ್, ತಾವು ಸಮಾಜಕ್ಕೆ ಈಗ ಒಂದು ವಿಷಯ ಕ್ಲಾರಿಫಿಕೇಶನ್ ಮಾಡಬೇಕು, ತಮ್ಮ ಯಾವ್ಯಾವ ಚಿತ್ರಗಳು ನಡೀತಾ ಇದಾವೆ, ಏನು ಎಂತ? ಮೊದಲನೇದಾಗಿ ಸಿನಿಮಾ ರಂಗದಲ್ಲಿ ನಾನು ವೈಯಕ್ತಿಕವಾಗಿ ಬೆಳಿತೀನಿ. ಸಿನಿಮಾ ರಂಗದಲ್ಲಿ ನನ್ನ ಹಿಟ್ ಸಿನಿಮಾಗಳು ಬಂದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ, ನನ್ನ ಸೋ ಕಾಲ್ಡ್ ಅಭಿಮಾನಿಗಳು ಬೆಳೀತಾರೆ, ನನಗೆ ಇನ್ನೂ ಸಿನಿಮಾ ಅವಕಾಶಗಳು ಕೊಡುತ್ತೆ, ನಾನ್ ಮೀಡಿಯಾದಲ್ಲಿ ಬರ್ತೀನಿ, ವೈಯಕ್ತಿಕ ಲಾಭ ಬರುತ್ತೆ. ಆದ್ರೆ ವೈಯಕ್ತಿಕ ಲಾಭ ಬಂದಿರೋರಿಗೆ ಬರೋದು ಅದೇ ಒಂದು ದೊಡ್ಡ ಅನ್ಯಾಯ. ನನಗಾಗ್ಲೇ ಒಳ್ಳೆ ಶಿಕ್ಷಣ ಸಿಕ್ಕಿದೆ, ಒಳ್ಳೆ ಆರ್ಥಿಕವಾಗಿ ನನ್ನ ಸ್ವಂತ ಮನೆ ಇದೆ, ತಂದೆ ತಾಯಿ ಪ್ರೀತಿ ಇದೆ, ಸಿನಿಮಾಗಳು ಕೆಲವು ಯಶಸ್ಸಾಗಿದೆ, ಅದು ನನ್ನಿಂದ ಅಲ್ಲ, ನಿರ್ಮಾಪಕರು, ನಿರ್ದೇಶಕರು, ನಿರ್ಮಾಣ ಮಾಡೋರು, ನನಗೆ ಬರ್ತಾ ಇರಬೇಕು ಅನ್ನೋದು ಬಹಳ ಸ್ವಾರ್ಥ. ನನಗೆ ಮುಖ್ಯವಾಗಿ ಒಂದು ಉತ್ತಮ ಸಮಾಜ, ಒಂದು ಸಮಾಜ ಕಟ್ಟಕ್ಕೆ ಒಂದು ಸಮಾಜಮುಖಿ ಬದಲಾವಣೆ ಬರಬೇಕು, ಪರಿವರ್ತನೆ ಬರಬೇಕು. ನಾನು ಯಾವುದೇ ಒಂದು ಅಭಿಪ್ರಾಯ ಮಾತಾಡಿದ್ರು ಕೂಡ ಅದು ಒಂದು ಎಲ್ಲಾ ವಿಚಾರದಲ್ಲೂ ಒಂದು ಅಭಿಪ್ರಾಯ ಇರುತ್ತೆ. ಆ ಅಭಿಪ್ರಾಯ ನನ್ನ ಮೂಗ್ ತುದಿಗೆ ನನಗೆ ವೈಯಕ್ತಿಕ ಲಾಭ ಅನ್ನೋದು ನಾನು ನೋಡಲ್ಲ. ಯಾವ ಅಭಿಪ್ರಾಯ ನಮಗ್ ಬೇಕು ಅಂದ್ರೆ ಒಂದು ಸಮಾಜಕ್ಕೆ, ಉತ್ತಮ ಸಮಾಜಕ್ಕೆ ಯಾವ ತರ ಅಭಿಪ್ರಾಯಗಳು ಬೇಕು, ಯಾವ ತರ ಮನಸ್ಥಿತಿಗಳು ಬೇಕು, ಯಾವ ದೃಷ್ಟಿಕೋನ ಬೇಕು, ಅದೆಲ್ಲ ಪ್ರಸ್ತಾಪ ಮಾಡ್ತೀನಿ. ಅದರಲ್ಲಿ ವಿವಾದ ಬರ್ಬೋದು. ವಿವಾದ ಅಂದ್ರೆ ಸಮಾಜ ಈ ವಿಚಾರಗಳನ್ನ ಜೀರ್ಣಿಸ್ಕೊಳ್ತಾ ಇದೆ, ಮೆಲುಕಾಗ್ತಾ ಇದೆ, ಒಪ್ಕೊಳ್ಳೋ ಮನಸ್ಥಿತಿ ಪಡ್ತಾ ಇದೆ. ಯಾಕಂದ್ರೆ ಇದು ಸಾವಿರಾರು ವರ್ಷದ ಅಸಮಾನತೆ. ಇದೇನು 10 ವರ್ಷ 2014 ಮೋದಿ ಗೀದಿ ಬಂದಿದ್ದಲ್ಲ. 10,000 ವರ್ಷ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಬಂದು, ಬ್ರಾಹ್ಮಣ್ಯದ ವ್ಯವಸ್ಥೆಯಿಂದ ಬಂದು, ಆರ್ಥಿಕ ಬಂಡವಾಳಶಾಹಿ ವ್ಯವಸ್ಥೆಯ ಅಸಮಾನತೆ ಬಂದು, ಭಾಷೆಯ ತಾರತಮ್ಯ ಬಂದು, ಎಲ್ಲ 10,000 ವರ್ಷದಿಂದ ನಮ್ಮ ಹೋರಾಟ. ಸೊ ಅದನ್ನ ಮಾಡ್ತಾ ಇದ್ದ ಸಮಾಜ ಸಮಯ ತಗೊಳತ್ತೆ. ಬಟ್ ನನ್ಗೇನ್ ಸಂತೋಷ ಅಂದ್ರೆ, ಏಮಲ್ಪ ಗುಣಗಾಳವ್ರೆ,
ಇವತ್ತಿನ ದಿನ ಮುಂಚೆ ನನಗೆ ಮೀಟು ಸಂದರ್ಭದಲ್ಲಿ, ಮುಂಚೆ ನನಗೆ ಪ್ರತ್ಯೇಕ ಲಿಂಗಾಯತ ಧರ್ಮ, ಬಸವ ಧರ್ಮ ಸಂದರ್ಭದಲ್ಲಿ, ಮುಂಚೆ ನನ್ನ ಬ್ರಾಹ್ಮಣ್ಯ ಧರ್ಮ, ಆ ಬ್ರಾಹ್ಮಣ್ಯ ಧರ್ಮ ನನ್ನ ಜೈಲಿಗೆ ಹಾಕ್ಬೇಕಂದಾಗ ಯಮನಪ್ಪ ಗುಣದಾಳವರು ಒಂದು ಉತ್ತಮ ವಿಡಿಯೋಗಳು ಮಾಡಿ 25 ನಿಮಿಷ ಈ ಆರ್ಯನ್ ವಲಸೆಗಳು ಆರ್ಯನವ್ರು ಏನೇನ್ ಮಾಡಿದ್ದಾರೆ, ಈ ಬ್ರಾಹ್ಮಣ್ಯ ಹೆಂಗು ಬಂದಿದೆ, ನಿಜ ಸತ್ಯತೆಗಳು ಯಾವ ಪುಸ್ತಕದಲ್ಲಿ ತೋರಿಸ್ತಾ ಇರೋದು, ಯಾವ ಪಠ್ಯ ಪುಸ್ತಕದಲ್ಲಿ ಬರ್ದಿರೋದು. ನಮ್ಮ ಚಳುವಳಿ ಪಠ್ಯ ಪುಸ್ತಕದ ಚಳುವಳಿ ಅಲ್ಲ, ನಮ್ಮದು ಸತ್ಯದ ಮುಖಾಂತರ, ಚಳುವಳಿ ಮುಖಾಂತರ ನಾವು ಸತ್ಯ ಹೇಳೋದು. ಅದನ್ನ ಯಮನಪ್ಪ ಗುಣದಾಳ್ ಅವರು ಹೇಳಿದ್ರು. ಈ ವಿಚಾರಗಳು ಇವತ್ತಿನ ದಿನ ಈ ವಿಚಾರಗಳು ಜನರಿಗೆ ಅರ್ಥ ಆಗ್ತಾ ಇದೆ. ಕಾಂತಾರ ವಿಚಾರದಲ್ಲಿ ನಾನು ಅದು ಹಿಂದೂ ಧರ್ಮ ಅಲ್ಲ, ಅದು ಆದಿವಾಸಿ ಬುಡಕಟ್ಟು ಸರಣ ಧರ್ಮದು ಅಂತ ಹೇಳಿದಾಗ ಬಹಳ ವಿರೋಧ ಬಂದಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ 1 ವಾರ 2 ವಾರ ಆದ್ಮೇಲೆ ಚೇತನ್ ಹೇಳಿದ್ದು ಸತ್ಯ. ಇವಾಗ ಎಲ್ಲರೂ ಒಪ್ಕೊಂತಾರೆ. ಆ ಡೈರೆಕ್ಟರ್ ಹೇಳ್ತಾನೆ ಹಿಂದೂ ಧರ್ಮ ಅಂತ ಹೇಳಲ್ಲ, ಭೂತಕೋಲ ಕಾಂತಾರ. ಇವಾಗ ಏನ್ ಹೇಳ್ತಾರೆ, ಮಣ್ಣಿನ ಧರ್ಮ, ನೆಲದ ಧರ್ಮ, ನೆಲದ ಸಂಸ್ಕೃತಿ, ಮಣ್ಣಿನ ಸಂಸ್ಕೃತಿ, ನೆಲಮೂಲ. ಇವಾಗ ಒಂದ್ ರೀತಿ ಹಿಂದೂ ಅಂತ ಪದ ಬಳಸ್ತಾ ಇದೆ. ನಮಗೆ ಸತ್ಯ ಹೇಳಿ, ಸತ್ಯ ಗೊತ್ತಾಗತ್ತೆ ನಮ್ಮ ಜನರಿಗೆ, ಅದನ್ನ ನಾವು ಸತ್ಯ ಮುಂದೆ ಹೇಳ್ತೀವಿ. ಸಮಾಜದ ಅಭಿವೃದ್ಧಿ ಮುಖ್ಯ ಹೊರತು ವೈಯಕ್ತಿಕ ಅಭಿವೃದ್ಧಿ ನಮಗೆ ಮುಖ್ಯ ಅಲ್ಲ. ಸೊ ನನಗೆ ಸಿನಿಮಾ ಕಳ್ಕೊಂಡಿದ್ರು ನನಗೆ ಬಹಳ ಸಿಕ್ಕಿದೆ. ಯಮನಪ್ಪ ಗುಣದಾಳ್ ಅಂತವರು ಹೋರಾಟಗಾರರು, ಒಂದು ಸತ್ಯದ ಮಾರ್ಗ, ಒಂದು ಉತ್ತಮ ಸಮಾಜದ ಮಾರ್ಗ, ಒಂದು ಜನರಿಂದ ನಂಬಿಕೆ, ಒಂದು ವಿಶ್ವಾಸಾರ್ಹತೆ, ಇದೆಲ್ಲ ಪಡೆದಿರೋದು ಯಾವ ಸಿನಿಮಾ ನಟರು ಪಡೆದಿಲ್ಲ. ಅದು ನನಗೆ ಸಿಕ್ಕಿದೆ, ಅದೇ ನನಗೆ ಸಂತೋಷ. ಮತ್ತೆ ಇವಾಗ ನನಗೆ ಕೂಡ ಒಂದು ಒಳ್ಳೊಳ್ಳೆ ಸಿನಿಮಾಗಳು ರೆಡಿ ಆಗ್ತಾ ಇದೆ. 2 ತೆಲುಗು ಕನ್ನಡ ಸಿನಿಮಾಗಳು ರೆಡಿ ಫಾರ್ ರಿಲೀಸ್ ಇದೆ. ಸ್ವಲ್ಪ ದಿನಕ್ಕೆ ಒಂದು ರಿಲೀಸ್ ಆಗುತ್ತೆ. ಇನ್ನೊಂದು ಸಿನಿಮಾ ನನಗೆ ಆ ದಿನಗಳು ಮೈನ ಬಿಟ್ಟರೆ ಬಹಳ ಅತ್ಯುತ್ತಮ ಸಿನಿಮಾ, ಅದು ಒಂದು ಚೆನ್ನಾಗಿದೆ. ನಾನೆಲ್ಲ ಹೇಳ್ತೀನಿ ನಿಮ್ಗೆ. ಇವಾಗ ಒಂದು ಮಾರ್ಗ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ, 20 ದಿನ ಮುಗಿದಿದೆ. ಮತ್ತೆ ನನಗೆ ಒಂದು ಪ್ರೀ ಪ್ರೊಡಕ್ಷನ್ ಅಲ್ಲಿ ಒಳ್ಳೆ ಅದ್ಭುತವಾದ ಒಂದು ಆಂಟಿ ಕ್ಯಾಸ್ಟ್ ಸಿನಿಮಾ ಅದು ಕೂಡ ರೆಡಿ ಆಗ್ತಾ ಇದೆ. ಏನು ತಮಿಳು ಒಬ್ಬರೇ ಅಲ್ಲ, ನಮ್ಗೆ ಉತ್ತಮವಾದ ಜಾತಿ ವಿನಾಶ ಸಿನಿಮಾ ತರಕ್ಕಾಗೋದು. ಮತ್ತೆ ಉತ್ತಮವಾದ ಸಿನಿಮಾ ಬರಬೇಕು ಅಂದ್ರೆ ಸಿನಿಮಾ ಒಂದು ವ್ಯಾಪಾರದ ರಂಗ ಅಂತ ನಾನು ಹೇಳಿದೀನಿ. ಹಾಕಿ ದುಡ್ಡು ವಾಪಸ್ ಬರಬೇಕು. ಸೊ ನಮಗೆ ಹಾಕಿ ದುಡ್ಡು ವಾಪಸ್ ಬರುತ್ತೆ, ಒಂದು ಉತ್ತಮ ಸಂದೇಶನೂ ಹೇಳುತ್ತೆ, ಉತ್ತಮ ವಿಚಾರನೂ ಹೇಳುತ್ತೆ ಅಂತ ಸಿನಿಮಾಗಳೆಲ್ಲ ರೆಡಿ ಆಗ್ತಾ ಇದೆ. ಸಿನಿಮಾ ರಂಗ ನಾನು ಬಿಟ್ಟಿಲ್ಲ, ನಾನು ಮಾಡ್ತೀನಿ. ಮುಖ್ಯವಾಗಿ ಸಿನಿಮಾ ರಂಗ ನಾನು ಮಾಡದೇ ಇದ್ರೆ ಯಮನಪ್ಪ ಗುಣದಾಳು ಮಾಡ್ಬೋದು, ಲಕ್ಷಾಂತರ ಜನ ಯುವಕರು ಮಾಡ್ಬೋದು. ನಾವೆಲ್ಲ ಕೈಗೊಂಬೆಗಳು ನಟರು. ಆದ್ರೆ ನಮ್ಮ ವಿಚಾರಗಳು ಬರಬೇಕು ಅಂದಾಗ ನಾವು ಪೋಸ್ಟ್ಗಳು ಮಾಡೋದು, ಸಂಘಟನೆ ಮಾಡೋದು, ಮೂಲೆಗೂ ಭಾಷಣಗಳು ಕೊಡೋದು, ಕೇಡರ್ ಕ್ಯಾಂಪ್ ಮಾಡೋದು, ಎಲ್ಲ ಗಟ್ಟಿಯಾದ ಧ್ವನಿ, ಸಮಾಜ ಸೇವೆ ಮಾಡೋದು, ಹೋರಾಟ ಮಾಡೋದು, ಇದೆಲ್ಲ ಮಾಡ್ಲೇಬೇಕು. ಇದೆಲ್ಲ ಮಾಡ್ತಾ ಬರ್ತಾ ಇದೀವಿ. ನಾವೆಲ್ಲ ಜೊತೆಗೆ ಸೇರ್ ಮಾಡ್ತೀವಿ. ಒಂದು ಉತ್ತಮ ಸಮಾಜದ ಹಾದಿ ನಮ್ಮದೇ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಮ ಹಾದಿ. ಸಂವಿಧಾನದ ಪೀಠಿಕೆ ಯಾರಾದ್ರು ಎತ್ತಿಡಿತಾ ಇದ್ದಾರೆ ಅಂದ್ರೆ ಅದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೊಲೆ, ಕುವೆಂಪು ವಾದಿಗಳು ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೊನೆಯದಾಗಿ ಸರ್, ಬಹಳ ಹೊತ್ತಾಯ್ತು. ಕೊನೆಯದಾಗಿ ಚೇತನ್ ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ, ಅವರ ಮೇಲೆ ನಾವು ಏನ್ ಬೇಕಾದ್ರೂ ಪ್ರಹಾರ ಮಾಡಬಹುದು ಅಂತೇಳಿ ತಮ್ಮ ಮೇಲೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಪ್ರಹಾರ ಮಾಡಿದ್ರು, ವೈಯಕ್ತಿಕವಾಗಿಯೂ ಪ್ರಹಾರ ಮಾಡಿದ್ರು, ಕೊಲೆ ಬೆದರಿಕೆ ಹಾಕಿದ್ರು. ಇನ್ನೇನ್ ಚೇತನ್ ಅವರು ಓಡಿ ಹೋಗ್ತಾರೆ ಅಂದ್ರು. ಆದ್ರೂ ಚೇತನ್ ಅವರು ಗಟ್ಟಿಯಾಗಿ ನಿಂತರು. ಇವತ್ತಿಗೂ ಗಟ್ಟಿಯಾಗಿ ಮಾತಾಡ್ತಾರೆ. ಯಾವ್ದೇ ರಾಜಕಾರಣಿ ಆಗಿರ್ಬೋದು, ಯಾವ್ದೇ ಸಂಘಟಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ತಪ್ಪಿದಲ್ಲಿ ಚೇತನ್ ಅವರು ಅದು ತಪ್ಪು, ಇದು ಸತ್ಯ ಅಂತ ನೇರವಾಗಿ ಹೇಳ್ತಾರೆ. ಇಂಥ ಚೇತನ್ ಅವರು ಈ ಸಮಾಜಕ್ಕೆ ಕೊನೆಯಾಗಿ ಕೊಡುವಂತ ಸಂದೇಶ ಏನು ಸರ್? ನಾನು ಹುಟ್ಟಿರೋದು ಅಮೆರಿಕದಲ್ಲಿ, ಅದು ನನ್ನ ಆಯ್ಕೆ ಅಲ್ಲ. ನೀವೆಲ್ಲ ಹುಟ್ಟಿರೋದು ಕರ್ನಾಟಕದಲ್ಲಿ, ಭಾರತದಲ್ಲಿ, ಅದು ನಿಮ್ಮ ಆಯ್ಕೆ ಅಲ್ಲ. ಆದ್ರೆ ನಮ್ಮತನ ಏನು ಅಂದ್ರೆ ಎಲ್ಲಿ ಬಂದು ಸೇವೆ ಮಾಡ್ತೀವಿ, ಎಲ್ಲಿ ಬಂದು ಇರ್ತೀವಿ, ಎಲ್ಲಿ ಬಂದು ನಾವು ತ್ಯಾಗ ಮನಸ್ಥಿತಿ ತೋರಿಸ್ತೀವಿ, ಅದು ನನ್ನ ಮನಸ್ಸಿನಲ್ಲಿ ಕರ್ನಾಟಕನೇ. ಬಾಬಾ ಸಾಹೇಬ್ 1935 ಒಂದು ಮಾತು ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿರಬಹುದು, ಹಿಂದುವಾಗಿ ಸಾಯಲಾರೆ. ನಾನು ಕೂಡ ಅಮೆರಿಕದಲ್ಲಿ ಹುಟ್ಟಿರ್ಬೋದು, ಆದ್ರೆ ಕರ್ನಾಟಕದಲ್ಲೇ ನಾನು ಕೊನೆಗೆ ಉಸಿರುವರೆಗೂ ಇಲ್ಲೇ ಇದ್ದು ಸೇವೆ ಮಾಡಕ್ ಇಷ್ಟಪಡ್ತೀನಿ. ಇಲ್ಲೇ ನನ್ನ ಸೇವೆ, ಇಲ್ಲೇ ನನ್ನ ಕರ್ಮ ಮುಗಿ. ನನ್ನ ತಂದೆ ತಾಯಿ ಮೆಡಿಕಲ್ ಸ್ಕೂಲ್ ಹೋಗಿದ್ದು, ಎಲ್ಲ ಓದ್ಕೊಂಡು ಶಿಕ್ಷಣ ಪಡೆದಿದ್ದು ಇಲ್ಲೇ, ಅದರಿಂದ ಡಾಕ್ಟರ್ ಆಗಿ ಅಮೆರಿಕಾಗೆ ಹೋಗಿದ್ದು. ನಮ್ಮ ತಾತ ಅಜ್ಜಿ ಎಲ್ಲ ಗುಬ್ಬಿ ವೀರನ ಥಿಯೇಟರ್ ಕಂಪನಿಯಿಂದ ನಮ್ಮ ಮುತ್ತಾತಂದಿರು, ಇನ್ನೊಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಮೈಸೂರಿನಲ್ಲಿ, ಮಿರ್ಸಾ ಇಸ್ಮಾಯಿಲ್ ಕೆಳಗೆ ಸೆಂಟ್ರಲ್ ಲಾ ಕಾಲೇಜ್ ಪ್ರಿನ್ಸಿಪಲ್ ನಮ್ಮ ತಾತ, ಡಿಸ್ಟ್ರಿಕ್ಟ್ ಸರ್ಜನ್ ನಮ್ಮ ತಾತ, ಇವರೆಲ್ಲ ಕರ್ನಾಟಕದಲ್ಲಿಂದ ಬಹಳ ಪಡೆದಿದ್ದಾರೆ, ಸ್ವಲ್ಪ ಕೊಡುಗೆನೂ ಕೊಟ್ಟಿದ್ದಾರೆ. ನಾನು ಪಡೆದಿರೋದು ಹೆಚ್ಚು, ನಾನು ವಾಪಸ್ ಕೊಡೋದು ನನ್ನ ಕರ್ತವ್ಯ. ಜ್ಞಾಪಕ ಇಟ್ಕೊಡಿ, ಎಲ್ಲಾ ಮನುಷ್ಯರು ಸರಿ ಸಮಾನರು, ಆದ್ರೆ ಎಲ್ಲಾ ಸಿದ್ಧಾಂತ ಸರಿ ಸಮಾನ ಅಲ್ಲ. ನಮ್ಮ ಸಿದ್ಧಾಂತ, ಯಮನಪ್ಪ ಗುಣದಾಳ ಮತ್ತೆ ಸಮಾನತಾವಾದಿ ಸಿದ್ಧಾಂತ, ಎಲ್ಲಾ ಮನುಷ್ಯರು ಸರಿ ಸಮಾನರು ಅನ್ನೋದೇ ಉತ್ತಮ ಸಿದ್ಧಾಂತ. ಅದೊಂದೇ ಸತ್ಯದ ಸಿದ್ಧಾಂತ. ಅದನ್ನ ನಾವು ಪ್ರಸ್ತಾಪ ಮಾಡ್ತೀವಿ. ಅದು ಸಂವಿಧಾನದ ಪೀಠಿಕೆಯಲ್ಲಿದೆ. ನಮಗೆ ಹಿಂದೂ ರಾಷ್ಟ್ರದ ದೇಶ, ಕೋಮುವಾದ ಬೇಡ, ರಾಮರಾಜ್ಯದ ಅಸಮಾನತೆ ಬೇಡ, ಸರ್ವ ಜನಾಂಗದ ಶಾಂತಿಯ ತೋಟದ ಕುವೆಂಪುದ ಶಾಂತಿ ಅಂದ್ರೆ ನಮ್ಗೆ ನ್ಯಾಯ ಇಲ್ಲದೆ ಇದ್ರೆ ಶಾಂತಿ ಹೆಂಗ್ ಸಾಧ್ಯ? ನಮ್ಗೆ ಅಂಬೇಡ್ಕರ್, ಪೆರಿಯಾರು, ಕುವೆಂಪು ಇರೋ ಸಂವಿಧಾನದ ಪೀಠಿಕೆಯ ಸಮಾನತೆಯ, ನ್ಯಾಯದ, ವೈಜ್ಞಾನಿಕತೆಯ ದೇಶ ಬೇಕು. ಅಂತ ದೇಶ ಕರ್ತಾ ಹೋಗ್ತೀವಿ. ಅಂತ ದೇಶನೇ ಭಾರತದ ಪರಿಕಲ್ಪನೆಯ ದೇಶ. ಸೊ ಅಂತ ನಾವೆಲ್ಲ ಜೊತೆಗೆ ಸೇರಿ ಕಟ್ಟಣ. ಯಮನಪ್ಪ ಗುಣದಾಳ್ ನಾವು ಜೊತೆಗೆ ಸೇರಿ, ಇದು ಇವತ್ತು ನಾಳೆ ಪ್ರಯತ್ನ ಅಲ್ಲ. ಒಂದ್ ಸಿನಿಮಾ ಮಾಡಿದ್ರೆ ರಾತ್ರಿ ರಿಲೀಸ್ ಮಾಡ್ತಾರೆ, ಅದು ಹಿಟ್ ಆಗ್ಬೋದು, ಫ್ಲಾಪ್ ಆಗ್ಬೋದು.
ನಮ್ಮದು ಸತ್ಯ ಅಂತ ನಮಗೆ ಗೊತ್ತಿದೆ. 30 ವರ್ಷ 40 ವರ್ಷ ಜೀವ ಪೂರ ನಾವು ಈ ಸಾಧನೆ ಮಾಡಕ್ ತಯಾರಿದೀವಿ. ಯಾಕಂದ್ರೆ ಇದೇ ಸತ್ಯ, ಇದೇ ಪರಿಹಾರ, ಇದೇ ಪರಿವರ್ತನೆ. ಅನ್ನೋದ್ರ ಜೊತೆಗಿರೋಣ ಯಮನಪ್ಪ ಗೊಂಡದವರೇ, ನೀವು ಜೊತೆಗಿರಿ. ಸಮಾನತೆ ಬುದ್ಧ ಬಸವ ಅಂಬೇಡ್ಕರೇ ಪರಿವರ್ತನೆ, ಅದರಿಂದನೇ ನಮಗ್ ಸತ್ಯ ಸಿಗೋದು. ಅದೇ ನಮ್ಮಂತ ಬುದ್ಧ ಬಸವ ಅಂಬೇಡ್ಕರ್ ನೀಲಿ ಜೆಂಡಾನವರೇ ನಾವು ಒಂದು ಸಂವಿಧಾನದ ಪೀಠಿಕೆ ಎತ್ತಿಡಿತಾ ಇಲ್ಲ. ಇವತ್ತು ಯಾವ ಪಕ್ಷಗಳು ಸಂವಿಧಾನ ಪೀಠಿಕೆ ಎತ್ತಿಡಿತಾ ಇಲ್ಲ. ಪಕ್ಷಗಳು ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡಬಹುದು, ಕಂಠಪಾಠ ಮಾಡೋದು ಸುಲಭ. ಅದರ ಅರ್ಥ ಧರ್ಮ ನಿರಪೇಕ್ಷತೆ, ಸಮಾನತೆ, ನ್ಯಾಯ, ಸಮಾಜವಾದ, ಭ್ರಾತೃತ್ವ, ಸ್ವಾತಂತ್ರ್ಯ, ಇದನ್ನ ಯಾರು ವೈಜ್ಞಾನಿಕವಾಗಿ ಎತ್ತಿಡಿತಾ ಇಲ್ಲ. ನಾವು ಎತ್ತಿಡಿಬೇಕು, ಜನರ ಜಾಗೃತಿ ಮಾಡಬೇಕು. ಬದಲಾವಣೆ ಖಂಡಿತ ಆಗತ್ತೆ. ಬದಲಾವಣೆ ಒಂದು ಉತ್ತಮ ಕರ್ನಾಟಕ ಆಗೋ ಹಾದಿನಲ್ಲಿ ನಾವಿದೀವಿ. ನಾವೆಲ್ಲ ಜೊತೆಗೆ ಸೇರ್ ಮಾಡೋಣ. ಜೈ ಕರ್ನಾಟಕ, ಜೈ ಭೀಮ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.